ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ದಿಯಾ ಅವರು ಜಯದೇವನ ಮೀಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇವ್ರದ್ದು ಯಾವಾಗಲೂ ಇದೇ ಆಯ್ತು, ಇಷ್ಟೊತ್ತಾದ್ರೂ ಬರಲೇ ಇಲ್ಲ, ಲೇಟ್ ಮಾಡ್ತಾರೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾರೆ. ಆಗ ಜಯದೇವ್ ಅವ್ರು ಕೂಡ ಬರ್ತಾರೆ. ಯಾಕೆ ಬೇಬಿ ಈ ಥರ ಮುಖನ ಸಿಟ್ ಮಾಡ್ಕೊಂಡು ನಿಂತಿದ್ಯಾ, ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತ ಎಷ್ಟು ಖುಷಿಯಿಂದ ಬಂದೆ ಅಂತ ಹೇಳ್ತಾರೆ. ಆಗ ದಿಯಾ ಅವರು ಏನು ಮಾತಾಡದೆ ಕೋಪದಲ್ಲಿ ಇರೋದನ್ನು ನೋಡಿ ಕೋಪ ಬಂತ ಅಂತ ಹೇಳ್ತಾರೆ. ಮತ್ತು ಬರದೇ ಇರುತ್ತಾ, ಇಷ್ಟೋ ತನಕ ಮಾಡ್ತೀರಾ ಬರೋದನ್ನು ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಏನು ಬೇಬಿ ನಿನ್ನನ್ನು ಮೀಟ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಬೇಗನೆ ಹೊರಡ್ತೀನಿ, ಆದರೂ ಕೂಡ ಲೇಟ್ ಆಗುತ್ತೆ, ಹೇಗೆ ಅಂತಲೇ ಗೊತ್ತಾಗೋದಿಲ್ಲ, ಇವಾಗ ಬಂದಲ್ಲ ಚಿಲ್ ಖುಷಿಯಾಗಿರು ನೀನು ಅಂತ ಹೇಳ್ತಾರೆ. ಆಗ ದಿಯಾ ಪೂಸಿ ಹೊಡೆದಿದ್ದು ಸಾಕು ಬಿಡಿ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಬೇಬಿ ನಾನಿವತ್ತು ತುಂಬಾ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಕಾರಣ ಏನು ಅಂತನಾದರೂ ಕೇಳು ಅಂತ ಹೇಳ್ತಾರೆ. ಆಗ ದಿಯಾ ಅವರು ಹೌದಾ ಏನು ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಬೇಬಿ ನನಗೆ ಇವತ್ತು ಲಾಟ್ರಿ ಹೊಡೆದಿದೆ, ಬಂಪರ್ ಲಾಟ್ರಿನೇ ಹೊಡೆದಿದೆ, ನಾನು ಒಂದು ಡೀಲ್ಗೆ ಕೈ ಹಾಕಿದ್ದೀನಿ, ಅದೇನಾದರೂ ನನ್ನ ಕಡೆ ಆಯಿತು ಅಂತ ಅಂದರೆ ಈ JD ಲೆವೆಲ್ಲು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ, ನನ್ನನ್ನು ಯಾರೂ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ದಿಯಾ ಅವರು ಹೌದಾ ಅಷ್ಟು ದೊಡ್ಡದಿಲ್ಲ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಈ JD ಹಿಡಿದ್ರೆ ಆನೆನೇ ಹಿಡಿಯೋದು, ನನ್ನ ಗುರಿಗಳೆಲ್ಲ ದೊಡ್ಡದಾಗೇನೆ ಇರುತ್ತೆ ಬೇಬಿ. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನಾವಿಷ್ಟು ದಿನ ಕದ್ದು ಮುಚ್ಚಿ ಮೀಟ್ ಮಾಡ್ತಾ ಇದ್ವಿ, ಆದರೆ ಅದಕ್ಕೆಲ್ಲ ಇವತ್ತಿನ ಬ್ರೇಕ್ ಸಿಕ್ಕಿದೆ, ನಾವು ಇನ್ನು ಮುಂದೆ ರಾಜಾರೋಷವಾಗಿ ದಿಲ್ದಾರಾಗಿ ಓಡಾಡ್ಬೋದು ಅಂತ ಹೇಳ್ತಾರೆ. ಹಾಗದಿ ಅವರು ಅದೇನು ಅಂತ ಕರೆಕ್ಟಾಗಿ ಹೇಳು ಜಯ್ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಬೇಬಿ ನಾನು ಮತ್ತೆ ನೀನು ಜೊತೆಲಿರೋದು ಮಲ್ಲಿಗೆ ಗೊತ್ತಾಗೋಯ್ತು ಬೇಬಿ, ನಮ್ಮಿಬ್ರು ಬಂಡವಾಳ ಬಯಲಾಗೋಯ್ತು ಬೇಬಿ, ಅವಳು ನಮ್ಮಿಬ್ರನ್ನ ನೋಡಿದ್ದು ಒಂಥರ ಒಳ್ಳೇದೇ ಆಯಿತು, ಯಾಕೆ ಅಂದರೆ ನಾವು ಇನ್ನು ಮುಂದೆ ದಿಲ್ದಾರಾಗೆ ಬಿಂದಾಸಾಗೆ ರಾಜಾರೋಷವಾಗಿ ಓಡಾಡ್ಬೋದು. ಅವಳು ಫೋನ್ ಮಾಡಿದಾಗ ನಿನ್ನ ಜೊತೆ ಇದ್ದಾಗ ಆಫೀಸಲ್ಲಿದ್ದೀನಿ ಮೀಟಿಂಗಲ್ಲಿದ್ದೀನಿ ಏನೋ ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ಬೇಬಿ, ರಾಜಾರೋಷವಾಗಿ ನಿನ್ನ ಜೊತೆನೇ ಇದ್ದೀನಿ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಅದನ್ನ ಕೇಳಿ ದಿಯಾಗೂ ಕೂಡ ಖುಷಿ ಆಗುತ್ತೆ. ಆಗ ಜಯದೇವ್ ಅವರು ಬೇಬಿ ನಾವಿನ್ ಮುಂದೆ ಫುಲ್ ಫ್ರೀಡಮ್ ಆಗಿ ಓಡಾಡ್ಬೋದು, ಇವತ್ತಿಂದ ಫುಲ್ ಖುಷಿಯಾಗಿರ್ಬೋದು ಅಂತ ಹೇಳ್ತಾರೆ. ಆಗ ದಿಯಾ ಅವರು ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ, ಅವಳು ಹೀಗೆ ಅಂತ ಎಲ್ಲ ವಿಷಯನೂ ತಗೊಂಡೋಗಿ ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ಏನು ಮಾಡೋದು, ನಂಗೆ ಯಾಕೋ ಅನ್ನಿಸ್ತಾ ಇದೆ ನೀವೇನೋ ಮಾಡೋಕ್ಕೋಗಿ ಅದಿನ್ನೇನೋ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಡೋಂಟ್ ವರಿ ಬೇಬಿ, ನಾನು ನಿನ್ಗೋಸ್ಕರ ಏನು ರಿಸ್ಕ್ ಬೇಕಾದರೂ ತೊಗೊತೀನಿ ಬೇಬಿ ಅಂತ ಹೇಳ್ತಾರೆ. ಆಗ ದಿಯಾ ಅವರು ಅಲ್ಲ ಜೈ ಏನಾದರೂ ಅವಳು ಪಿಟ್ಟಿಂಗ್ ಇಟ್ಟರೆ ಏನು ಮಾಡೋದು, ಅವಾಗ ಪ್ರಾಬ್ಲಮ್ ಆಗುತ್ತೆ ತಾನೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು ಬೇಬಿ ನಾನು ಎಲ್ಲಿ ಟೈಟ್ ಮಾಡಬೇಕೋ ಅಲ್ಲಿ ಟೈಟ್ ಮಾಡಿ ಬಂದಿದ್ದೀನಿ, ನೀನು ಆರಾಮಾಗಿರು ಬೇಬಿ ಅಂತ ಹೇಳ್ತಾರೆ. ಆಗ ದಿಯಾ ಅವರು ಅಲ್ಲ ನೀನು ನನಗೆ ಇಷ್ಟೊಂದು ರಿಸ್ಕ್ ತೊಗೊತಿದೀಯಾ ಅಂದರೆ ಅಷ್ಟೊಂದು ಪ್ರೀತಿಸ್ತೀರ ನನ್ನ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಏನು ಬೇಬಿ ನೀನು ಫಿಲಮ್ ಮುಗಿದ ಮೇಲೆ ಸ್ಟೋರಿ ಏನು ಅಂತ ಕೇಳ್ದಂಗಾಯ್ತು, ನಾನು ನಿನ್ನನ್ನು ಅಷ್ಟು ಪ್ರೀತಿಸ್ತೀನಿ ಇಷ್ಟು ಪ್ರೀತಿಸ್ತೀನಿ ಅಂತ ನಾನು ಬಾಯಿಂದ ಕೇಳಬೇಕು ಅನ್ನೋ ಆಸೆ ಅಲ್ವಾ ನಿನಗೆ ಅಂತ ಕೇಳ್ತಾರೆ. ಹಾಗದಿಯಾ ಅವರು ಹೌದು ಮತ್ತೆ ಯಾರಿಗೆ ತಾನೇ ಕೇಳೋದಕ್ಕೆ ಇಷ್ಟ ಆಗಲ್ಲ ಹೇಳಿ ಅಂತ ಹೇಳ್ತಾರೆ. ಹಾಗೆ ಜಯದೇವ್ ಅವರು ಈ JD ಅನ್ನೋ JDಗೆ ಇಷ್ಟ ಆಗಿರೋ ಲೇಡಿ ನೀನು, ನಾನು ಬಾಡಿ ಇರೋವರೆಗೂ ಕೂಡ ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಆನಂದ್ ಅವರು ನೋಡ್ದಾಗ ಗೆಳೆಯ ಅವನು ನಿನ್ನ ನಂಬಿಕೆನ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡ, ನಿನ್ನ ಒಳ್ಳೆತನನ ಎಷ್ಟು ಮಿಸ್ಯೂಸ್ ಮಾಡಿಕೊಂಡು ನಿನಗೇನೆ ನಂಬಿಸ್ದವನು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಲ್ಲಿ ಕೂಡ ಬರ್ತಾರೆ. ಅವರೆಲ್ಲರೂ ಮಾತಾಡ್ತಾರದನ್ನ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಆನಂದ್ ಅಲ್ಲ ಗೆಳೆಯ ಇಷ್ಟೆಲ್ಲ ಮಾಡಿ ಏನು ಮಾಡದೇ ಇರೋ ಥರ ನಾರ್ಮಲ್ ಆಗಿದ್ದಾನೆ ಅವನು ನಮ್ಮ ಥರನೇ, ಅಲ್ಲ ಅವನು ನಿನ್ನ ತಮ್ಮನಾಗಿ ಹುಟ್ಟಿದ್ದಾನೆ ಅಂತ ನನಗೆ ಸಂಕಟ ಆಗ್ತಾ ಇದೆ, ಅವನು ಯಾವ ಕ್ರಿಮಿನಲ್ಗಿನ್ನೂ ಕಮ್ಮಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಪರ್ಣ ಅವರು ಅವನು ನಾವು ಅಂದ್ಕೊಂಡಾಗಲ್ಲ ತುಂಬಾ ಡೇಂಜರಸ್ ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಹೌದು ಗೆಳೆಯ ಅವನನ್ನು ನಾವು ಹೀಗೆ ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ, ಅವನು ಒಂಥರ ಸೈಕೋ, ಯಾರಿಗೆ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಇವ್ರು ಮಾತಾಡೋದನ್ನೇ ಕೇಳಿಸ್ಕೊಂಡು ನಿಂತಿರ್ತಾರೆ. ಆಗ ಗೌತಮ್ ಅವರು ಅಲ್ಲ ಅವಳನ್ನ ಅವ್ರ ಅಪ್ಪನ ಜೊತೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ವಲ್ಲ ಹೋಗಿಲ್ವಾ ಅಂತ ಕೇಳ್ತಾರೆ. ಆಗ ಆನಂದ್ ಅವರು ಅವಳೆಲ್ಲಿ ಹೋಗಿದ್ದಾಳೆ, ಅವಳು ಹೋಗಿಲ್ಲ, ಅವಳು ಹೋಗೋದಕ್ಕೂ ಇವನು ಬಿಡಬೇಕಲ್ಲ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಅವ್ರ ಅಪ್ಪಂಗೆ ಒಂದು ಫೋನ್ ಮಾಡೋಕ್ಕೆ ಹೇಳ್ತಾರೆ. ಆಗ ಆನಂದ್ ಅವರು ಸರಿ ಅಂತ ಫೋನ್ ಮಾಡಿ ಮಾತಾಡ್ತಾರೆ. ಏನು ವಿಶ್ವನಾಥ್ ಅವರೇ ನೀವು ಮತ್ತು ನಿಮ್ಮ ಮಗಳು ಅಲ್ಲಿ ಆರಾಮಾಗಿದ್ದೀರಾ, ಡೆಲ್ಲಿ ವೆದರು ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ತಾರೆ. ಆಗ ವಿಶ್ವನಾಥ್ ಅವರು ನಾನು ಒಬ್ಬನೇ ಬಂದಿದ್ದು, ನನ್ನ ಮಗಳು ಬರಲಿಲ್ಲ, ನಾನು ತುಂಬಾ ಹೇಳಿದೆ ಆದರೂ ಕೂಡ ಅವಳು ನನ್ನ ಮಾತನ್ನು ಕೇಳಿಲ್ಲ, ತುಂಬಾ ಫೋರ್ಸ್ ಮಾಡಿದ್ದಕ್ಕೆ 2-3 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲು, ಆದರೆ ಅವಳು ಬರಲೇ ಇಲ್ಲ, ಇವಾಗ ನೋಡಿದ್ರೆ ಫೋನನ್ನು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾಳೆ, ಇವಾಗಿನ ಮಕ್ಕಳು ಹಠ ಅಂದರೆ ಹಠ, ಅವ್ರು ಹೇಳಿದ್ದೇ ನಡಿಬೇಕು ಅಂತ ಹೇಳ್ತಾರೆ. ಆಗ ಆನಂದ್ ಅವರು ಹೌದೌದು ಮಕ್ಕಳಲ್ವಾ ಆಟ ಆಡೋ ವಯಸ್ಸಲ್ವಾ ಅದಕ್ಕೆ ಅಂತ ಹೇಳ್ತಾರೆ. ಆಗ ವಿಶ್ವನಾಥ್ ಅವರು ಸರಿ ಆಯಿತು ಈ ಫೋನ್ ಮಾಡಿದ್ದೇನು ಸರ್ ಅಂತ ಕೇಳ್ತಾರೆ. ಆಗ ಆನಂದ್ ಅವರು ಏನಿಲ್ಲ ನೀವು ನಮಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ವಾ, ಹಾಗೇನೆ ಹೇಗಿದ್ದೀರಾ ಏನು ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ ಅಂತ ಹೇಳಿ ಫೋನನ್ನು ಇಡ್ತಾರೆ. ಆಗ ಆನಂದ್ ಅವರು ಅಲ್ಲ ಕಣೋ ಅವನು ಇವಾಗ ಅಲ್ಲಿಗೆ ಹೋಗಿದ್ದಾನಲ್ಲ ಅವನೊಬ್ಬನೇ ಹೋಗಿರಲ್ಲ, ಆ ಭಿನ್ನಾಣ್ಗಿತ್ತಿನೂ ಕೂಡ ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆಗಬೇಕಲ್ಲ, ಅವನು ಸಖತ್ತಾಗೆ ಪ್ಲ್ಯಾನ್ ಮಾಡ್ತಾನೆ,
ಯಾರನ್ನ ಹೇಗೆ ಯಾಮರ್ಸ್ಬೇಕು ಅಂತ ಅವನಿಗೆ ಚೆನ್ನಾಗೇ ಗೊತ್ತಿದೆ. ಅವನು ಅದರಲ್ಲಿ PhD ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಗ ಗೌತಮ್‌ಗೆ ತುಂಬಾನೇ ಬೇಜಾರಾಗುತ್ತೆ. ನಾನು ಅವನನ್ನ ನಂಬಿ ತಪ್ಪು ಮಾಡಿಬಿಟ್ಟೆ ಕಣೋ ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು ಅದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಾರೆ. ಈ ಕಡೆ ಮಲ್ಲಿಗೆ ಎಲ್ಲಾನು ಅರ್ಥ ಆಗುತ್ತೆ. ಇನ್ನು ನಾನು ಅವ್ರ ಬಗ್ಗೆ ಸತ್ಯನ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ, ಎಲ್ಲಾನು ಹೇಳೋಣ ಅಂತ ಅನ್ಕೊಳ್ತಾರೆ. ಆಗ ಅಪರ್ಣ ಅವರು ಅವನಿಗೆ ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ಕಂಟ್ರೋಲ್‌ನಲ್ಲಿ ಇಟ್ಟಿದ್ರೆ ಸರಿಯಾಗ್ತಿತ್ತು. ಅದಕ್ಕೆ ಅವನು ಈ ರೀತಿ ಆಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಬಾವರೇ ಅಂತ ಬರ್ತಾರೆ. ಆಗ ಎಲ್ಲಿಯೂ ಕೂಡ ಆಶ್ಚರ್ಯ ಆಗುತ್ತೆ. ಬಾವರೇ, ನಾನು ನಿಮಗೆ ಆವಾಗಲೇ ಏನೋ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅವರು ಬಿಡಲಿಲ್ಲ ಹೇಳೋದಕ್ಕೆ. ಇವಾಗ ತಾತ ತುಂಬ ಅಪಾಯದಲ್ಲಿದ್ದಾರೆ ಬಾವರೇ, ನೀವೇ ಕಾಪಾಡಬೇಕು ಬಾವರೇ ಅಂತ ಹೇಳ್ತಾರೆ. ಅವನು ಇನ್ನೂ ಏನೇನು ಮಾಡಿದನೋ ಕೇಳ ಗೆಳೆಯ ಅಂತ ಆನಂದ್ ಅವರು ಗೌತಮ್‌ಗೆ ಹೇಳ್ತಾರೆ. ಆಗ ಮಲ್ಲಿ ಬಾವರೇ, ನಾವು ಇಲ್ಲಿಂದ ಸೀಮಂತ ಶಾಸ್ತ್ರನ ಮುಗಿಸ್ಕೊಂಡು ಹೋದ್ವಿ. ಆಗ ಅವರು ದಿಯಾ ಜೊತೆ ಇದ್ರು. ಆಗ ನನಗೆ ಆಕ್ಸಿಡೆಂಟ್ ಆಯಿತು ಅಂತ ಎಲ್ಲ ವಿಷಯನ ಹೇಳ್ತಾರೆ. ಆಗ ಗೌತಮ್ ಅವರು ಜಯದೇವ್ ಹೇಳಿದ ಸುಳ್ಳಿನ ಬಗ್ಗೆ ಎಲ್ಲ ಕೂಡ ನೆನಪು ಮಾಡ್ಕೊಳ್ತಾರೆ. ಯಾಕಮ್ಮ ನೀನು ಇಷ್ಟು ದಿನ ಆದರೂ ಹೇಳ್ದೆ ಸುಮ್ಮನೆ ಇದ್ದೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು, ಹೇಗೆ ಹೇಳಿ ಬಾವ, ಹೇಗೆ ಹೇಳೋಕ್ಕೆ ನನಗೆ ಬಾಯಿ ಬರ್ತದೆ. ಎಲ್ಲರೂ ಕೂಡ ಮಗುನ ಕಳ್ಕೊಂಡಿರೋ ದುಃಖದಲ್ಲಿ ಇದ್ವಿ. ಅದಕ್ಕೆ ನಾನು ಏನು ಹೇಳ್ದೆ, ನಾನು ಒಬ್ಬಳೇನೆ ನುಂಗ್ಕೊಂಡಿದ್ದೆ. ಇವಾಗ ತಾತ ಅಪಾಯದಲ್ಲಿದ್ದಾರೆ ಬಾವರೇ, ನೀವೇ ಕಾಪಾಡಬೇಕು ಅವ್ರನ್ನ. ಬಾವರೇ, ನನ್ನನ್ನು ಕ್ಷಮಿಸ್ಬಿಡಿ. ನೀವೆಲ್ಲರೂ ಮಾತಾಡೋದನ್ನು ನೋಡಿ ನನಗೆ ತಡ್ಕೊಳಕ್ಕಾಗದೆ ಹೇಳ್ಬಿಟ್ಟೆ. ಅಕ್ಕರೆ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮುಂಚೆನೇ ಎಚ್ಚೆತ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಾನು ನನ್ನ ಮಗುನೂ ಕೂಡ ಕಳ್ಕೊಳ್ತಿರ್ಲಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ, ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಅಳ್ತಾ ಇರ್ತಾರೆ. ಆಗ ಮಲ್ಲಿಗೆ ನೋವನ್ನು ತಡೆಯೋಕ್ಕಾಗದೆ ಭೂಮಿಕನ ತಪ್ಪಿಕೊಂಡು ಅಳ್ತಾ ಇರ್ತಾರೆ. ಆಗ ಗೌತಮ್ ಅವರು, ನಿಂದೇನು ತಪ್ಪಿಲ್ಲ ಕಣಮ್ಮ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾರೆ. ಆಗ ಜಯದೇವ್ಗೆ ಫೋನ್ ಮಾಡಿ, ಜೈ ಎಲ್ಲಿದ್ಯಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ದಿಯಾ ಜೊತೆ ಜ್ಯೂಸ್ ಕುಡಿತಾ ನಿಂತಿರ್ತಾರೆ. ಬ್ರೋ, ನಾನು ಇವಾಗ ಹೋಗ್ತಾ ಇದ್ದೀನಿ ಆನ್ ದ ವೇ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಜೈ, ಸ್ವಲ್ಪ ಟೆಂಡರ್ ವಿಷಯವಾಗಿ ಮಾತಾಡಬೇಕಿತ್ತು, ಅದು ಯಾಕೋ ಓವರ್ ವ್ಯಾಲ್ಯೂಡ್ ಅಂತ ಅನ್ನಿಸ್ತಾ ಇದೆ, ನೀನು ಇಮ್ಮಿಡಿಯೇಟ್ ಆಗಿ ಮನೆಗೆ ಬಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಬ್ರೋ, ಯಾಕೆ ಈ ರೀತಿ ಸಡನ್ ಆಗಿ ಡಿಸಿಷನ್ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಅದು ಯಾಕೋ ಓವರ್ ವ್ಯಾಲ್ಯೂ ಅಂತ ಅನ್ನಿಸ್ತಾ ಇದೆಯಲ್ವಾ, ನೀನು ಇವಾಗ ಮನೆಗೆ ಬಾ ಅಷ್ಟೇ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಸರಿ ಆಯಿತು ಬ್ರೋ ಅಂತ ಹೇಳಿ ಫೋನ್ ಇಡ್ತಾರೆ. ಹಾಗದೇ ಏನಾಯಿತು ಅಂತ ಕೇಳ್ತಾರೆ. ಅಲ್ಲ, ಇದ್ಯಾಕೆ ಟೆಂಡರ್ ಕ್ಯಾನ್ಸಲ್ ಮಾಡೋ ರೀತಿ ಆಗ್ತಿದೆಯಲ್ಲ, ಯಾಕೆ ಅಣ್ಣ ಬರೋದಕ್ಕೆ ಹೇಳ್ದ ಅಂತ ಹೇಳ್ಬಿಟ್ಟು, ಏನಿಲ್ಲ ಬೇಬಿ, ನಾನು ಇವಾಗ ಹೋಗ್ಬಿಟ್ಟು ಬರ್ತೀನಿ, ಏನಿದ್ರು ಕೆಲಸದ ಮೇಲೆ ಹೋಗ್ತಾ ಇದ್ದೀನಲ್ವಾ, ನಾನು ಆಮೇಲೆ ನಿನ್ನ ಜೊತೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ಗೌತಮ್ ಅವರು ಸೇರಿಸಿರ್ತಾರೆ. ಮನೆಯವರೆಲ್ಲರೂ ಜಯದೇವ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಆಗ ಜಯದೇವ್ ಅವರು ಖುಷಿಯಾಗಿ ಬಿಂದಾಸಾಗಿ ಹಾಡು ಹೇಳ್ಕೊಂಡು ಬರ್ತಾರೆ. ಇದೇನಿದು, ಎಲ್ಲರೂ ಕೂಡ ಗೆಟ್ ಟುಗೆದರ್ ಥರ ಸೇರಿದ್ರಲ್ಲ ಅಂತ ಅಂದ್ಕೊಂಡು ಬರ್ತಾರೆ. ಬ್ರೋ, ನಾನು ಬಂದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಏನು ಮಾತಾಡದೆ ಎಲ್ಲರೂ ಕೂಡ ಜಯದೇವ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಆಗ ಜಯದೇವ್ ಅವರು, ಏನು ಬ್ರೋ, ಎಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ನಿಂತಿದ್ದೀರಲ್ಲ, ಏನು ವಿಷಯ ಅಂತ ಹೇಳ್ತಾರೆ. ಆಗ ಯಾರು ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಆಗ ಜಯದೇವ್ ಅವರು, ಯಾಕೆ ಎಲ್ಲರೂ ಹೀಗೆ ಸೈಲೆಂಟ್ ಆಗಿದ್ದೀರಾ, ಆನಂದ್ ಬ್ರೋ ನೀವು ಬಂದಿದ್ದೀರಾ, ಬರೋದಕ್ಕೆ ಹೇಳೋಣ ಅಂತ ನಾನೇ ಅಂದ್ಕೊಂಡಿದ್ದೆ, ಟೆಂಡರ್ ವಿಷಯನ ಇವಾಗಲೇ ಮಾತಾಡಿ ಅದೇನಿದೆಯೋ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಜೈ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಕೆಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕಿತ್ತು. ನಾವು ಹೋದ್ಸಲ ಅಪ್ಲೈ ಮಾಡಿದಂಥ ಟೆಂಡರು ನಮಗೆ ಕೈ ತಪ್ಪಿ ಹೋಯಿತು. ನಮ್ಮ ಕಂಪ್ನಿಗೆ ಸಿಗಬೇಕಾಗಿರೋ ಎಷ್ಟೋ ವರ್ಷಗಳಿಂದ ಆ ಟೆಂಡರು ಬೇರೆ ಕಂಪನಿಗೆ ಸಿಕ್ತು. ಟೆಂಡರ್ ಡೀಟೇಲ್ಸ್ನ ಯಾರೋ ಒಬ್ಬರು ಲೀಕ್ ಮಾಡಿದ್ದಾರೆ, ಅದು ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ಯಾರು ಅಂತಂದರೆ ಆಫೀಸಲ್ಲಿ ಎಷ್ಟೋ ಜನ ನಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಯಾರೋ ಒಬ್ರು ಇರ್ಬೋದು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅದೇ ಜೈ, ಯಾರು ಇರ್ಬೋದು, ನೀನು ಕಂಡಿಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ದಲ್ವಾ, ಅದ್ರ ಡೀಟೇಲ್ಸು ಏನೂ ಇಲ್ವಲ್ಲ, ಯಾಕೆ ಅಂದರೆ ಇವಾಗ ಮತ್ತೆ ಟೆಂಡರ್ಗೆ ಇದು ಮಾಡಿದ್ದೀವಿ, ಅದು ಕೂಡ ಅದೇ ರೀತಿ ಆಗಿಬಿಟ್ರೆ ಅನ್ನೋ ಚಿಂತೆ ಅಷ್ಟೇ ಅಂತ ಹೇಳ್ತಾರೆ. ಯಾಕೆ ಮರ್ತೋಗ್ಬಿಟ್ಯಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ನೋ ಬ್ರೋ, ನೆವರ್, ಮನೆಯಲ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಯ್ತಲ್ಲ, ಇದರಲ್ಲಿ ಮರ್ತೋಗ್ಬಿಟ್ಟಿದೆ, ನಾನು ಆ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ನೋಡು ಜೈ, ನನಗೆ ಯಾರೋ ಒಬ್ಬರು ಪರಿಚಯ ಇರೋರು ಒಂದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ, ಅವ್ನು ನಿನ್ಗೆ ಅಂತ ನೋಡು ಅಂತ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ತಾರೆ. ಆಗ ಜಯದೇವ್ ಅವರು, ಬ್ರೋ, ನೀನು ಕ್ಯಾಮ್ರಾನ ಆನ್ ಮಾಡಿದ್ಯಾ ಅಂತ ಹೇಳ್ತಾರೆ. ಆಗ ಗೌತಮ್ ಏನು ಮಾತಾಡದೆ ಆ ಕ್ಯಾಮ್ರಾನೇ ತೋರಿಸ್ತಾ ಇರ್ತಾರೆ. ಆಗ ಜಯದೇವ್ಗೆ ಶಾಕ್ ಆಗುತ್ತೆ. ಬ್ರೋ, ನಾನೇನು ಮಾಡಿಲ್ಲ ಬ್ರೋ ಅಂತ ಹೇಳ್ತಾರೆ. ಗೌತಮ್ ಅವರು, ಸ್ಟಾಪ್ ದಿಸ್ ಡ್ರಾಮಾ ಜೈ, ಎನಫ್ ಇಸ್ ಎನಫ್ ಅಂತ ಜೋರಾಗಿ ಕೂಗಿ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಗೌತಮ್ ಅವರು, ಎಲ್ಲ ತಿಳ್ಕೊಂಡೆ ನಾನು ಕ್ಯಾಮ್ರಾನ ನಿನ್ನ ಮುಖಕ್ಕೆ ಹಿಡಿದಿದ್ದು ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ಗೌತಮ್ ಏನು ಇದೆಲ್ಲ, ಅವನು ಈ ಮನೆ ಮಗನಾಗಿ ಅವ್ನಿಗೇನು ಕೊರತೆ ಇದೆ, ಅಷ್ಟಕ್ಕೂ ನಮ್ಮ ಮನೇಲಿ ಕೂತು ತಿಂದ್ರು ಕರ್ದೇ ಇರೋ ಅಷ್ಟು ಇದೆ, ಅಂಥದ್ರಲ್ಲಿ ಅವನು ಯಾಕೆ ಈ ರೀತಿ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅದನ್ನು ಅವನ್ನೇ ಕೇಳಬೇಕು ಅಮ್ಮ ಅಂತ ಜೋರಾಗಿ ರೇಗ್ತಾರೆ. ಆಗ ಜಯದೇವ್ ಅವರು, ಬ್ರೋ, ನಾನೇನು ಮಾಡಿಲ್ಲ ಐ ಸ್ವೇರ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಐ ಸ್ವೇರ, ಎಷ್ಟು ರಾಜಾರೋಷವಾಗಿ ಸುಳ್ಳನ್ನು ಹೇಳ್ತೀಯ, ನಾಚಿಕೆಗಲ್ಲ ನಿನಗೆ, ಇಂಥ ಏಸ್ಗೆ ಕೆಲಸ ಮಾಡಿದ್ಯಲ್ಲ, ಥೂ ನಿನ್ನ ಜನ್ಮಕ್ಕೆ ಅಂತ ಬೈತಾರೆ. ಆಗ ಗೌತಮ್ ಅವರು, ನೀನು ಮಾಡಿರೋ ಎಲ್ಲ ಘನಕಾರ್ಯಕ್ಕೂ ನನ್ನ ಹತ್ರ ಲೀಸ್ಟ್ ಇದೆ, ಅದ್ರ ಜೊತೆಗೆ ಸಾಕ್ಷಿನೂ ಕೂಡ ಇದೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಬ್ರೋ, ಸಾಕ್ಷಿನ, ಏನು ಸಾಕ್ಷಿ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಉಮಾಶಂಕರ್ ಬನ್ನಿ ಅಂತ ಕರೆಸ್ತಾರೆ. ಅವ್ರನ್ನ ನೋಡಿ ಫುಲ್ ಶಾಕ್ ಆಗ್ತಾರೆ. ಆಗ ಗೌತಮ್ ಅವರು, ಯಾಕೆ ಜೈ ಉಗುಳು ನುಂಗ್ತಾ ಇದೆಯಾ, ಬಾಯೆಲ್ಲ ಒಣಗ್ತಾ ಇದೆಯಾ, ತಪ್ಪು ಮಾಡಿದಾಗ ಈ ರೀತಿ
ಆಗೋದೆಲ್ಲ ಸಹಜ ಅಂತ ಹೇಳ್ತಾರೆ. ಹೇಳಿ ಉಮಾಶಂಕರ್, ಇವನು ವಿಷಯನ ಲೀಕ್ ಮಾಡಿದ್ದಕ್ಕಾಗಿ ನೀವು ಎಷ್ಟು ಕೊಟ್ರಿ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು ಹೇಳ್ಬೇಡಿ ಅಂತ ಸನ್ನೆ ಮಾಡ್ತಾ ಇರ್ತಾರೆ. ಆಗ ಉಮಾಶಂಕರ್ 2 ಕೋಟಿ ಕೊಟ್ಟೆ ಸರ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಲ್ಲ ಜೈ, 2 ಕೋಟಿ ಅಷ್ಟೇ ನಿನ್ನ ವ್ಯಾಲ್ಯೂ, ಮನೆಯಲ್ಲೇ 106 ಕೋಟಿ ಇದೆ, ಇದರಲ್ಲೇ ಗೊತ್ತಾಗುತ್ತಲ್ಲ ನಿನ್ನ ಮೆಂಟಾಲಿಟಿ ಏನು ಅಂತ ಹೇಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು ಗೌತಮ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಅಮ್ಮ ನೀವು ಸುಮ್ಮನಿದ್ಬೇಡಿ, ಇವನ ಪರವಾಗಿ ಯಾರು ಕೂಡ ಮಾತಾಡಬೇಡಿ, ಇವನು ಮಾಡಿರೋದು ಎಲ್ಲ ಗೊತ್ತಾದರೆ ನೀವು ತುಂಬಾ ಸಂಕಟ ಪಡ್ತಾರಾ, ಏಸಿಗೆ ಪಡ್ತೀರಾ, ಇವನು ಇಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ಅಸಹ್ಯ ಆಗುತ್ತೆ. ಇವನು ಅಷ್ಟೊಂದೆಲ್ಲ ತಪ್ಪನ್ನ ಮಾಡಿದಾನೆ, ನಿಮಗೆ ಗೊತ್ತಿಲ್ಲದಿರೋದು ತುಂಬ ವಿಷಯ ಇದೆ ಅಮ್ಮ, ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಮನೆಯಲ್ಲಿ ಬಂಗಾರದಂತ ಹೆಂಡತಿನ ಇಟ್ಕೊಂಡು ಹೊರಗಡೆ ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಅವನು ಅಂತ ಹೇಳ್ತಾರೆ. ಆಗ ಶಕುಂತಲಾ ಅವರು, ಗೌತಮ್ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಹೌದಮ್ಮ, ಇವನು ಇಲ್ಲಿ ಮಲ್ಲಿನ ತುಂಬಾ ಕೇರ್ ಮಾಡೋದು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು, ಅಮಾಯಕಂತರ ನಾಟಕ ಮಾಡ್ತಾನೆ, ಅಲ್ಲಿ ಅವಳ ಜೊತೆ ಹೋಗಿ ಲಲ್ಲೆ ಹೊಡಿತಾನೆ, ಇದು ತುಂಬ ದಿನದಿಂದ ಅವನಿಗೆ ಅಫೇರ್ ಇದೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಅವಳ ಜೊತೆ ಅಫೇರ್ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡೋದಕ್ಕೆ ಇವನು ಮಾಡಬಾರ್ದು ಕೆಲಸನ ಮಾಡಿದ್ದಾನೆ. ನಾನು ಇವನಿಗೆ ತುಂಬ ಸಲ ವಾರ್ನ್ ಮಾಡಿದ್ದೀನಿ, ಅವಳನ್ನು ಇವನಿಂದ ದೂರ ಮಾಡೋದಕ್ಕೆ ತುಂಬ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಇವನು ನನ್ನ ಮಾತಿಗೆ ಕ್ಯಾರೆ ಅಂದಿಲ್ಲ ಅಮ್ಮ, ಅಷ್ಟು ಸೆಳೆತ ಇವನಿಗೆ ಅವಳನ್ನ ಕಂಡ್ರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಜಯದೇವ್ಗಂತೂ ಫುಲ್ ಶಾಕ್ ಆಗುತ್ತೆ. ಕೊನೆಗೂ ಜಯದೇವ್ ಬಣ್ಣ ಬಯಲಾಯಿತು. ಗೌತಮ್ ಅವರು ಜಯದೇವ್ಗಂತೂ ಸಖತ್ತು ಬೆವರಿಳಿಸಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.